ಹೀಗೆ ಹಸಿರಿನಿಂದ ಕಂಗೊಳಿಸುವ ಬಳ್ಳಿಗಳು, ಅವುಗಳ ನಡುವೆ ಕೆಂಪು ಮುತ್ತುಗಳಂತೆ ನೇತಾಡುತ್ತಿರುವ ರೆಡ್ ಗ್ಲೋಬ್ ದ್ರಾಕ್ಷಿ ಗೊಂಚಲುಗಳು, ನೋಡುಗರ ಕಣ್ಮನ ಸೆಳೆಯುವ ಈ ದೃಶ್ಯಗಳೇ ಈಗ ರೈತನ ಕಣ್ಣಿನಲ್ಲಿ ನೀರು ತರಿಸಿವೆ. ಯಾಕಂದ್ರೆ ಅದೇ ತೋಟದ ಹಲವೆಡೆ ದ್ರಾಕ್ಷಿ ಗೊಂಚಲುಗಳು ಮಾಯವಾಗಿವೆ. ಕಳ್ಳರ ಕೈಚಳಕಕ್ಕೆ ಬಲಿಯಾದ ಈ ತೋಟ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳುವನಹಳ್ಳಿ ಗ್ರಾಮದ ರೈತ ಬಸವರಾಜ್ ಅವರದ್ದು. ಸುಮಾರು 2 ಎಕರೆ ಜಮೀನಿನಲ್ಲಿ ಬರೋಬ್ಬರಿ 15 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಸಾಲ ಸೋಲ ಮಾಡಿ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದಿದ್ರು. ಹಲವು ತಿಂಗಳ ಶ್ರಮ, ನೀರು, ಗೊಬ್ಬರ, ಔಷಧಿ ಎಲ್ಲವನ್ನೂ ಸಮರ್ಪಕವಾಗಿ ನೀಡಿ ಉತ್ತಮ ಫಸಲು ಪಡೆದಿದ್ರು. ಇನ್ನೇನು ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸಬೇಕು ಎನ್ನುವಷ್ಟರಲ್ಲಿ ಕಳ್ಳರ ಕಣ್ಣು ಈ ತೋಟದ ಮೇಲೆ ಬಿದ್ದಿದೆ. ನಾವು ರೆಡ್ ಗ್ಲೋಬ್ ಬೆಳೆದಿದ್ದೀರಿ, 2 ಎಕರೆ ಬೈಲ. ಇದರಲ್ಲಿ ಬೆಳೆ ಚೆನ್ನಾಗಿ ಬಂದಿತ್ತು. ನಾವು 11 ವರ್ಷ ತುಂಬ ಕಷ್ಟ ಬಿದ್ದಿದ್ದಕ್ಕೆ ದೇವರು ಈ ಸತಿ ಒಳ್ಳೆ ಫಲ ಕೊಟ್ಟಿದ್ದ. 11 ವರ್ಷಕ್ಕೆ ಕೊಟ್ಟಿದ್ರೆ ಅದರಲ್ಲಿ ಇದರಲ್ಲಿ ಬಂದು ಕಟ್ ಮಾಡಿಬಿಟ್ಟಿದ್ದಾರೆ. ಸುಮಾರು ಒಂದು 2.5 ಟನ್ ಅಷ್ಟು ಕಟ್ ಮಾಡಿ ಹಾಕಿದ್ದಾರೆ. ನಮಗೆ ತುಂಬ ಆತಂಕ ಆಗಿದೆ. ರಾತ್ರಿ 10-11 ಗಂಟೆವರೆಗೂ ಕಾವಲಿದ್ದರೆ ಆಮೇಲೆ ಮನೆಗೆ ಹೋದ್ಮೇಲೆ ಈ ಥರ ಮಾಡ್ಕೊಂಡು ಹೋಗಿದ್ದಾರೆ. 1 ಎಕರೆಗೆ ಒಂದು 5ರಿಂದ 8 ಲಕ್ಷವರೆಗೂ ಖರ್ಚು ಬರುತ್ತೆ. ಆದ್ರೂ ಇಷ್ಟೆಲ್ಲ ನಾವು ವರ್ಷವಿಡೀ ಕಾತು ಬಂಡವಾಳ ಹಾಕಿ ಕಷ್ಟ ಬಿದ್ದು ಮಾಡಿ ಈ ಥರ ಕಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ರೈತರು ಹೆಂಗೆ ಬದುಕಬೇಕು? ತುಂಬಾ ಏನು ನಮ್ಮ ಯಾರ ಮೇಲೆ ಏನು ಅನುಮಾನ ಇಲ್ಲ, ಆದರೂ ಕಟ್ ಮಾಡಿದ್ದಾರೆ. ದ್ರಾಕ್ಷಿ ಕಳ್ತನ ಆಗ್ತದಂತ ಯಾರಿಗೆ ಗೊತ್ತಿರ್ತದೆ ಸರ್? ಇದೇ ಫಸ್ಟ್ ಸಲ ಹಿಂಗಾಗಿರೋದು. ತುಂಬ ಇದು ರೇಟ್ ಬೆಲೆ ಜಾಸ್ತಿ ಇದೆಯಲ್ಲ, ದುಡ್ಡು ಬರ್ತೈತೆ ಅಂತ ಹೇಳ್ಬಿಟ್ಟು 1 ಟನ್ 1.25 ಲಕ್ಷ ಆಗುತ್ತಲ್ಲ, 150 ರೂಪಾಯಿ ರೇಟಂಗೆ. ಅದರಿಂದ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡು ಹೋಗಿದ್ದಾರೆ. ಒಂದು 5 ಕುಂಟೆ ಬೈಲಷ್ಟು ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಗೊನೆ ಒಂದು 2ರಿಂದ 3 kg ಬರುತ್ತೆ. ತುಂಬಾ ಬಾಧೆ ಆಗುತ್ತೆ ಅಲ್ಲ ಸರ್. ನಾವು ವರ್ಷವಿಡೀ ನೋಡಿ ಕಷ್ಟ ಬಿದ್ದು ಮಾಡಿ ಸಾಲ ಮಾಡಿ ಬಂಡವಾಳ ಹಾಕಿ ನಾವು ಈ ಥರ ಆಗಿಬಿಟ್ರೆ ನಾವು ಇನ್ನು ಜೀವನ ಮಾಡೋದು ಹೆಂಗೆ, ಬದುಕೋದು ಹೆಂಗೆ? ರೈತಾಪಿ ಜನ ಹೆಂಗೆ ಬದುಕೋದು ಈ ಥರ ಮಾಡ್ಕೊಂಡು ಹೋಗ್ಬಿಟ್ರೆ? ಸರ್ ಸ್ವಲ್ಪ ತಳಗಡೆ ದೂರ ಐತೆ, ಸುಮಾರು 1000 ಅಡಿ ಮನೆಗೂ ಇದಕ್ಕೆ 1000 ಅಡಿ ಅಂತರ ಇದೆ. ಹಂಗಾಗಿ ಗೊತ್ತಾಗಲಿಲ್ಲ. ಇನ್ನು ಹಗಲು ರಾತ್ರಿ ಎನ್ನದೆ ಬೆವರು ಸುರಿಸಿ ಬೆಳೆದಿದ್ದ ದ್ರಾಕ್ಷಿ ಸಂಪೂರ್ಣ ಕಟಾವಿಗೆ ಸಿದ್ಧವಾಗಿತ್ತು. ಒಂದೊಂದು ಗೊಂಚಲು 2ರಿಂದ 3 kg ತೂಕವಿದ್ದು ತೋಟದಲ್ಲಿಯೇ 1 kgಗೆ 145 ರೂಪಾಯಿ ದರ ನಿಗದಿಯಾಗಿತ್ತು. ಉತ್ತಮ ಬೆಲೆ ಸಿಕ್ಕಿದ್ರಿಂದ ಈ ಬಾರಿ ಸಾಲ ತೀರಿಸಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಒಂದೇ ರಾತ್ರಿ ಭಾರೀ ಆಘಾತ ಎದುರಾಗಿದೆ. ಕಟಾವಿಗೆ ಸಿದ್ಧವಾಗಿದ್ದ ದ್ರಾಕ್ಷಿ ಗೊಂಚಲುಗಳನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಿದ ದುಷ್ಕರ್ಮಿಗಳು ಲಕ್ಷಾಂತರ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ. ಬೆಳಿಗ್ಗೆ ತೋಟಕ್ಕೆ ಬಂದ ರೈತ ಬಸವರಾಜ್ ಖಾಲಿಯಾಗಿರುವ ಬಳ್ಳಿಗಳನ್ನು ಕಂಡು ಕಂಗಾಲಾಗಿದ್ದಾರೆ. ದುಡಿದ ಶ್ರಮ ಕಣ್ಣೆದುರೆ ಕಳ್ಳರ ಪಾಲಾಗಿರುವುದರಿಂದ ಇದೀಗ ರೈತ ದಿಕ್ಕೆ ತೋಚದ ಸ್ಥಿತಿಗೆ ತಲುಪಿದ್ದಾರೆ. ನನ್ನ ತಮ್ಮನ ತೋಟ ಇದು ರೆಡ್ ಗ್ಲೋಬು. ಇದು ಬೆಳಿಬೇಕಂದ್ರೆ ತುಂಬ ಕಷ್ಟ ಇದ್ದಿತ್ತು. ಬೆಳಿಬೇಕಂದ್ರೆ ತುಂಬ ನಿಷ್ಠಾವಂತನವನು, ಕೆಲಸ ಮಾಡೋದ್ರಲ್ಲಿ ಚೆನ್ನಾಗಿ ಬೆಳೆದಿದ್ದ. ಅದನ್ನು ನೋಡಿಬಿಟ್ಟು ಯಾರೋ ಈ ಸಹಿಸಲಾರ್ದೆ ರಾತ್ರಿ ಅಮಾವಾಸ್ಯೆ ಕತ್ತಲಲ್ಲಿ ಒಂದು 2-2.5 ಟನ್ನಷ್ಟು ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಆತಂಕ ಆಗಿಬಿಟ್ಟಿದೆ, ಯಾವ ಥರ ನಾವು ರೈತರು ಬಾಳೋದು ಈ ತೋಟಗಳಲ್ಲಿ ಅಂತಂದು. ಅದಕ್ಕೋಸ್ಕರಾಗಿ ಈ ಥರ ಹೇಳ್ತಾ ಇದ್ದೀವಿ. ಯಾವ ಥರ ಈ ರಾತ್ರಿ ಬಂದಿದ್ದಾರೆ, ಒಂದು 8-9 ಜನ ಬಂದಿದ್ದಾರೆ, ಒಬ್ಬರಿಬ್ಬರಿಂದ ಆಗಿಲ್ಲ. ಅದಲ್ಲದೆ ಅದು ಬೆಳೆ ಚೆನ್ನಾಗಿ ಬಂದಿತ್ತಲ್ಲ, ಒಂದು ಗೊನೆ ಕಟ್ ಮಾಡಿದರೆ 3ರಿಂದ 3.5 kg ಬರುತ್ತೆ ಒಂದೊಂದು ಗೊನೆ. ಬೇಗ ಕಟ್ ಮಾಡಿಬಿಟ್ಟಿದ್ದಾರೆ. ಬಂದು ಸುಮಾರು ದೂರದಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಒಂದು 8-10 ಜನ ಕಟ್ ಮಾಡಿಕೊಂಡು ಎಲ್ಲ ಸಾಗಿಸ್ಕೊಂಡು ರಾತ್ರಿ ಈ ಥರ ಈ ಕೆಲಸ ಮಾಡಿದ್ದಾರೆ. ನಮಗೆ ಗೊತ್ತಾಗಲಿಲ್ಲ. ತೋಟದಲ್ಲಿ ಯಾರೂ ಇರಲಿಲ್ಲ. 10 ಗಂಟೆ ಕಾವಲಿದ್ರಿ. 10 ಗಂಟೆ ನೋಡಾಕೊಂಡು ಯಾವಾಗಲೂ 10 ಗಂಟೆ ಎಲ್ಲ ಸರ್ಚ್ ಮಾಡ್ತಾ ಇರ್ತೀವಿ. ಮಾಡಿಕೊಂಡು ಮನೆಗೆ ಬಂದು ಮಲ್ಕೊಂಡವನೇ. ಮಲಗಿದ್ದಾಗ ಈ ಥರ ಮಾಡಿದ್ದಾರೆ. 145ರಿಂದ 150 ರೂಪಾಯಿ ಗಂಟೆ ಕಟ್ ಮಾಡ್ತಾ ಇದ್ದಾರೆ. 145.
ದ್ರಾಕ್ಷಿ ಕಳ್ಳತನದ ಬಗ್ಗೆ ನಂದಿಗಿರಿಧಾಮ ಪೊಲೀಸರಿಗೆ ದೂರು ನೀಡಿದ್ದು ಆರೋಪಿಗಳನ್ನು ಪತ್ತೆ ಹಚ್ಚಿ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ರೈತನ ಬೆವರಿನ ಫಲವನ್ನು ಕಸಿಯುವ ಕಳ್ಳರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬುದು ಸ್ಥಳೀಯ ರೈತರ ಒತ್ತಾಯವಾಗಿದೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.